ಬಹಳಷ್ಟು ಉಪಯುಕ್ತ ಮಾಹಿತಿಗಳನ್ನು ಕೊಡ್ತಾರೆ. ಹಾಗಾಗಿ ಏನಂತಂದ್ರೆ ತಾವು ಈ ಉಪಯುಕ್ತ ಮಾಹಿತಿಯನ್ನು ತೆಗೆದುಕೊಂಡು ಹೋಗಿ ಏನಂತಂದ್ರೆ ತಾವು ಎಲ್ಲ ಈಗ ಏನು ಬಂದಿರಿ ನೇರವಾಗಿ ನಿಮ್ಗೆಲ್ಲ ಅರ್ಥ ಆಗಿಬಿಡ್ತದೆ. ನಿಮ್ಮ ಮನೆಯಲ್ಲಿರ್ತಕ್ಕಂಥ ಕುಟುಂಬದ ಸದಸ್ಯರು ಆಜು ಬಾಜುದವ್ರಿಗೆ ಏನಂತಂದ್ರೆ ಈ ವಿಷಯಗಳನ್ನು ನಾವು ನಮ್ಮ ಸಿಬ್ಬಂದಿಯವರಂತೂ ಆವಾಗ ತಾಯಂದ್ರ ಸಭೆ, ಗರ್ಭಿಣಿಯರ ಸಭೆ ಮತ್ತು ಕಿಶೋರಿಯರ ಸಭೆಯಲ್ಲಿ ಹೇಳ್ತಾನೆ ಇರ್ತೇವೆ. ಇದೊಂದು ದೊಡ್ಡ ಪ್ರಮಾಣದಲ್ಲಿ ಜಾನಪದ ಕಲೆ ಮುಖಾಂತರ ಪ್ರದರ್ಶನ ಮಾಡ್ತಾರೆ. ಅವೆಲ್ಲ ಏನಂತಂದ್ರೆ ಶಿಸ್ತುಬದ್ಧವಾಗಿ ಏನಂತಂದ್ರೆ ಕೇಳಿ ಮಾಡಿಕೊಂಡು ಈ ಒಂದು ಪ್ರದರ್ಶನ ಮಾಡಲಿಕ್ಕೆ ಲೋಹಿಯ ಕಲಾ ತಂಡದ ಪ್ರಮುಖರಾದ ಪ್ರಭು ಅವರಿಗೆ ಏನಂತಂದ್ರೆ ಕಾರ್ಯಕ್ರಮ ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ವಿನಂತಿಯನ್ನು ಮಾಡ್ಕೊಳ್ತೀನಿ. ಸೊ ಎಲ್ಲರಿಗೂ ಧನ್ಯವಾದ. ಮೊದಲಿಗೆ ಕೂಡಿ ಸರ್, ವಿಳಂಬವಾಗಿದ್ದಕ್ಕೆ ಕುಮ್ನೂರ ತುನ್ನೂರ ಉಚ್ಚಾರಣೆ ಒಂದೇ. ಅಲ್ಲಿ ಪೋಸ್ಟ್ ಲೆಟರ್ ಅವ್ರ ಊರಿಗೆ ಹೋಗ್ತಾವ, ನಾವು ಹೋಗಿ ಅಲ್ಲಿ ಹುಡುಕ್ತೇವೆ. ಮರೆಯಮ್ಮಾಯಿ ಗುಡಿ ಬಲ್ಲಿ ಯಾರಿಲ್ಲ, ಅದಕ್ಕೆ ತಡ ಆಯ್ತು. ನಾನು ಕೊಲ್ಲೂರ್ಕ ತರ್ಕಸ್ಪೇಟೆಗೆ ಆಮೇಲೆ ಏನಪ್ಪ ಅಂದ್ರೆ 75 ವರ್ಷ ಆಯ್ತು ಬರ್ತಾ ಇದ್ದೀವಿ. ಇದು ಮತ್ತೆ ಹೊಸ ಊರು ತರ್ಕಸ್ಪೇಟೆ ಅಂತ ಇನ್ನೊಂದು ಊರದ, ಅದು ತೀರ ದೂರದ. ಅದಕ್ಕೆ ಈಗ ಜನಪದ ಕಾರ್ಯಕ್ರಮವನ್ನು ಮಾಡ್ತೀವಿ. ಇಲ್ಲಿ ಚಿತ್ರಗಳು ತೋರಿಸಿವಿ. ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಕೊಲ್ಲೂರಿನಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ದವಾಖಾನೆ ಇದೆ, ಅಲ್ಲಿ ಎಲ್ಲ ಸವಲತ್ತಿದೆ. ತಾವು ದೊಡ್ಡ ದವಾಖಾನೆ ಬೇಕಾದ್ರೆ ಮುಂದಕ್ಕೆ ಹೋಗ್ಬೋದು. ಆದ್ರೆ ನಿಮ್ಮ ಮನೆ ಪಕ್ಕದಲ್ಲಿ ಆಶಾಕೋರು ಇರ್ತಾರ. ಆ ಆಶಾಕೋರು ನಿಮಗೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಎಲ್ಲ ಮಾಹಿತಿ ಕೊಡ್ತಾರ. ಸರ್ ಅವರು ಇಲ್ಲಿ ಬರ್ತಾರ. ಅವ್ರದ್ದು ಕ್ಯಾಲೆಂಡರ್ ಪ್ರಕಾರ ಲಸಿಕೆ ಹಾಕೋದು, TB ಚೆಕಿಂಗ್ ಮಾಡೋದು, ಆರೋಗ್ಯ ಚೆಕಿಂಗ್ ಮಾಡೋದು, ಸಾಂಕ್ರಾಮಿಕ ಟೈಮಿಂಗ್ ಅವೆಲ್ಲ ಇರ್ತಾವ. ಅದ್ರ ಪ್ರಕಾರ ಅವ್ರು ಬರ್ತಾನೆ ಇರ್ತಾರ. ಅವ್ರು ಏನ್ ಮಾಡ್ತಾರ, ಕುಂತ ಕಟ್ಟಿ ಮೇಲೆ ಹೇಳ್ತಾರ, ನಾವು ಕುಣಿದು ಹಾಡಿ ಹೇಳ್ತೀವಿ. ಅದೇ ವಿಷಯ. ಈಗ ನಾವು ಹೋದ್ಮೇಲೆ ನಿಮ್ಗೆ ಏನಾದ್ರು ನೆನಪು ಹೋಯ್ತಂದ್ರೆ ಯಾರಿಗೆ ಕೇಳ್ಬೇಕು? ಸರಿ ಕೇಳ್ತೀರಿ, ಗುಲ್ಬರ್ಗ ಬರ್ತೀರಿ? ಇಲ್ಲ, ಅಲ್ಲಿ ಆಶಾಕೋರು ಇರ್ತಾರೆ. ಅವ್ರಿಗೆ ಕೇಳಿದ್ರಲ್ಲ ನಿಮ್ಗೆಲ್ಲ ಮಾಹಿತಿ ಅವ್ರು ಕೊಡ್ತಾರೆ. ಅದಕ್ಕೆ ಈಗ ಈ ಕಾರ್ಯಕ್ರಮದ ಮೂಲಕ ಮೊದಲಿಗೆ ಬಾಲ್ಯ ವಿವಾಹ, ತಾಯಿ ಮತ್ತು ಮಗುವಿನ ಆರೋಗ್ಯ, ಕ್ಷಯರೋಗ, ಮಾನಸಿಕ ರೋಗ, ತಾವು ಹಿಂಗ ಒಂದು ಕಾರ್ಯಕ್ರಮಗಳು ಬರ್ತಾ ಹೋಗ್ತಾವ. ಎಲ್ಲರೂ ನೋಡಿ ವಿಷಯ ತಿಳ್ಕೊಬೇಕಂತ ಹೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮೊದಲಿಗೆ ಇಲ್ಲಿ ಆಡು ಹುಡುಗಿಗೆ ಯಾಕೆ ಕಾಡು ಕೂಡ ಕಾನೂನುಗಳವ. ಅದ್ರ ಪ್ರಕಾರ ಇವತ್ತು ಗುಡಿ ಗುಂಡರ ಕಲ್ಯಾಣ ಮಂಟಪ, ಲಗ್ನ ಮಂಟಪಗಳಿಗೆ ಸರ್ಕಾರದವ್ರು ಪೋಸ್ಟರ್ ನಿಂತಾರ. 18-21 ಮದುವೆ ಮಾಡಿದ್ರಿ ಆ ಗುಡಿ ಮಂಡಳಿದವ್ರ ಮೇಲೆ ಕೇಸ್ ಮಾಡ್ಲಕತ್ತಾರ. ಆ ಗುಡಿ ಯಾರು ಮಾಲಕರಿರ್ತಾರಲ್ಲ ಅವ್ರ ಮೇಲೆ ಮೊದಲು ಕೇಸ್ ತಂದಿತ್ತಾಗ, ಆಮೇಲೆ ನಮ್ಮಂತಕ್ಕೆ ಆಮೇಲೆ. ಅದ್ರ ಸಲುವಾಗಿ 2 ವರ್ಷ 3 ವರ್ಷ ಆದ್ರೂ ಕೂಡ ಇವತ್ತು ಸರ್ಕಾರದವ್ರು ಹುಡುಕಿ ಕೇಸ್ ಮಾಡತ್ತಾರ. ಇದು ಏನಪ್ಪಾ ಅಂದ್ರೆ ಬಾಲ್ಯ ವಿವಾಹ ಕೈ ಬಿಡೋಣ, ವಯಸ್ಸಾದ್ಮೇಲೆ ಮಕ್ಕಳಿಗೆ ಮದುವೆ ಮಾಡೋಣ. ತಿಳಿತ್ರಿ ಯಜಮಾನ? ಇದು ಇವತ್ತು ಹಳ್ಳಿಗಡದಾಗ ಏನಾಗ್ತಾ ಇದೆ, ಸರಿಯಾದ ತಿಳುವಳಿಕೆ ಕೇಳಲಿಕ್ಕೆ ಜಂಜಲಿ ಲಗ್ನ ಆಗಿ ಮುಂದೆ ಮದುವೆ ಆಯ್ತು, ಮತ್ತೆ ಅಲ್ಲಿ ಇನ್ನೊಂದೊಂದು ತಪ್ಪುಗಳು ಮಾಡ್ತಾ ಇದಾರೆ. ಅದಕ್ಕೆ ಇದು ಬಾಲ್ಯ ವಿವಾಹ, ಮದುವೆ ವಯಸ್ಸು ಅನ್ನೋ ಕಾರ್ಯಕ್ರಮ ನೋಡಿದ್ವಿ. ಈಗ ಇನ್ನೊಂದು ತಾಯಿ ಮತ್ತು ಮಗುವಿನ ಆರೋಗ್ಯ ಏನದಲ್ಲ ಸುಧಾರಿಸ್ತಕ್ಕಂತ ಇನ್ನೊಂದು ಸುಂದರ ಸಾಮಾಜಿಕ ಬೀದಿ ನಾಟಕ, ತಾಯಿ ಮಗು ಘಟ್ಮೋಟ್ ಮಕ್ಕಳೆಡೆ ಸಾಕು ಕಟ್. ತಾಯಿ ಮಗು ಘಟ್ಮೋಟ್ ಮಕ್ಕಳೆಡೆ ಸಾಕು ಕಾಟ್ ಅನ್ನೋ ಸುಂದರ ಕಾರ್ಯಕ್ರಮ ಕಲಾವಿದರು ತೋರಿಸ್ತಾರೆ, ನೋಡ್ಬೇಕಾಗಿ ವಿನಂತಿ. ತಾಯಿ ಕಾರ್ಡ್ ಬಂತವ್ವ, ತಾಯಿಗೆ ಆರೋಗ್ಯ ತಂತವ್ವ. 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 ಚಿಂತೆ ಯಾಕೆ ತಾಯವ್ವ, ದವಾಖಾನಿಗೆ ನಡಿಯವ್ವ. ಚಿಂತೆ ಯಾಕೆ ತಾಯವ್ವ, ದವಾಖಾನಿಗೆ ನಡಿಯವ್ವ. ನಂದನ್ನು ತಾನ ತಾನಂದನ್ನು ತಾನ, ತಂದನೋ ತಾನು ತಾನಂದನೋ ತಾನು. ನಂದನ್ನು ತಾನ ತಾನಂದನ್ನು ತಾನ. ತಂದನೋ ತಾನು ತಾನಂದನೋ ತಾನು. ನಂದನ್ನು ತಾನ ತಾನಂದನ್ನು ತಾನ. ತಂದನೋ ತಾನು ತಂದನೋ ತಾನು. ಓ ಬಸವರಾಜಣ್ಣ, ತಿಂಗಳ ಏನಪ್ಪಾ ಅಂದ್ರೆ 9ನೇ ತಾರೀಕು ಅಲ್ಲಿ ಬರ್ಬೇಕು. ಡಾಕ್ಟರ್ ಬಂದಿರ್ತಾರ, ಅದಕ್ಕೆ ತಜ್ಞರು ಬಂದಿರ್ತಾರ, ಚೆಕಿಂಗ್ ಮಾಡ್ತಾರ. ಏನೇನು ಅವ್ರಿಗೆ ಸಮಸ್ಯೆವ ಇಲ್ಲ. ನಿಮ್ಮ ಸಸಿಗೆ ಏನ್ ಬರ್ಕೊಟ್ರ ಬಸವರಾಜಣ್ಣ ಗೊತ್ತದ್ರಿ? ಎಲ್ಲರಿಗೆ 180 ಗೋಲಿ ಬರ್ಕೊಡ್ತಾರ. ನಿಮ್ ಸಸಿಗೆ ಕಬ್ಬಿಣದ ಗೋಲಿ 360 ಬರ್ದು ಕೊಟ್ರ. ಕಬ್ಬಿಣ ಗೋಲಿ ಅಂದ್ರ ಕಬ್ಬಿಣದ ಚೂರು ಗೋಲಿ ಅಲ್ಲ. ಹಿಂದಕ್ಕೆ ಬರ್ರಿ, ಹಿಂದಕ್ಕೆ ಸರ್ರಿ. ಅವ್ರಿಗೆ ಮಾರಿನೇ ಕಾಣಲ್ದು ಪಾಪ. ಇಲ್ಲಿ ವೇದಿಕೆ ಮೇಲೆ ಇದ್ದವ್ರಿಗೆ ಹಿಂದಕ್ಕೆ ಬರ್ರಿ. ಕಬ್ಬಿಣ ಔಷಧ ಗೋಲಿ
ಕಬ್ಬಿಣ ಔಷಧ ಗೋಲಿ ಅಂದ್ರೆ ಕಬ್ಬಿಣ ತಗೊಂಡ್ರ ನೋಡ್ರಿ ಮನುಷ್ಯ ಕಬ್ಬಿಣ ಅಂಶ ಬರ್ತದ, ಶಕ್ತಿ ಬರ್ತದ. ಹಾಕಂಡ್ ಬರ್ತಾರೆ ಹಾ ಅದಕ್ಕ ನಿಮ್ ಸಸಿ ಏನದ ಕಾರ್ಡ್ ಜಾರಿ ಮಾಡ್ತೀವಿ. ತಾಯಿ ಕಾರ್ಡಲ್ಲಿ ರಕ್ತ ಪರೀಕ್ಷೆ, HIV ಟೆಸ್ಟ್, ಹಲವಾರು ಟೆಸ್ಟ್ಗಳು ಮಾಡ್ತೀವಿ. ಅದು ಆದ್ಮೇಲೆ ರಕ್ತ ಕಡಿಮೆ ಇದ್ರೆ ರಕ್ತ ಬರೋ ಗೋಲಿ ಕೊಡ್ತೀವಿ. ನೀವು ಬಡವರಿದ್ದೀರಿ, ಆದ್ರೆ ಇವತ್ತು ಸರ್ಕಾರ ಬಡವರ ಸಲುವಾಗಿ ಆಹಾರ ಭದ್ರತಾ ಕಾಯ್ದೆ ಅಂತ ಹೇಳಿ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಮನಮೋಹನ್ ಸಿಂಗ್ರು ಸಾಹೇಬ್ರು ಒಂದು ಕಾನೂನು ಮಾಡಿ ಹೋಗ್ಯಾರ. ಪ್ರತಿಯೊಬ್ಬ ಬಡವ ಇರ್ಲಿ ಶ್ರೀಮಂತ ಇರ್ಲಿ ಏನು ಅವನಿಗೆ 3 ಹೊತ್ತು ಒಂದು ದಿನಕ್ಕೆ ಬೇಕಾದಂತ ಪೌಷ್ಟಿಕಾರ ಊಟಕ್ಕ ಇವತ್ತು ರೇಷನ್ ದುಕಾನದಲ್ಲಿ ಈಗ ಮ್ಯಾಲ್ ಸರ್ಕಾರ ಏನ್ ಮಾಡ್ಯದ 5 kg ಅಕ್ಕಿ ಕೊಡ್ತಾ ಇದೆ. ಕೆಳಗ್ ಸರ್ಕಾರ ಅನ್ನ ಭಾಗ್ಯದಾಗ ಅದು ಕೊಡ್ತಾ ಇದೆ 10 kg ಅಕ್ಕಿ. ಸಣ್ಣ ಮಗು ಇರ್ಲಿ, ವಯಸ್ಸಾದವ್ರು ಇರ್ಲಿ, ಮಧ್ಯವಯಸ್ಕರು ಇರ್ಲಿ, ಎಲ್ಲರಿಗೆ 10 kg ಅಕ್ಕಿ ಇವತ್ತ ರಾಜ್ಯ ಕೇಂದ್ರ ಕೊಡ್ಲತ್ತದ. ಅದಕ್ಕೆ ನೀವು ಇವತ್ತು ಒಂದು ಮನುಷ್ಯಗ ಒಂದು ದಿನಕ್ಕ 2000 ಕ್ಯಾಲರಿ ಅಂದ್ರೆ ಒಂದು 500 ಗ್ರಾಮ್ ಅಂದ್ರೆ ಒಂದು ಅರ್ಧ ಕಿಲೋ ಪ್ರೋಟೀನು, ಕಾರ್ಬೋಹೈಡ್ರೇಟು, ಲಿಪಿಡು, ಫ್ಯಾಟು, ಇವು ಸಣ್ಣ ಮೈಕ್ರೋನ್ಯೂಟ್ರಿಯನ್ಸ್ ಎಲ್ಲಾ ಸೇರಿ 2000 ಕ್ಯಾಲರಿ ಊಟ ಮಾಡ್ಬೇಕು. ಹಳ್ಳಿ ಗಡದಾಗ ಇದು ಆಗಲ್ಲ ಅಂತ ಸರ್ಕಾರ ಇವತ್ತು ಕಾನೂನು ಮಾಡಿ ಎಲ್ಲರಿಗೆ ಆಹಾರ ಕೊಳ್ಳುತ್ತದ. ನೀವು ಗರ್ಭಿಣಿ ಬಾಣಂತರಿಗೆ ಇನ್ನೊಂದು 500 ಕ್ಯಾಲರಿ ಹೆಚ್ಚಿಗೆ ಬೇಕು. ಸ್ವಲ್ಪ ಮನೆಯಲ್ಲಿ ನೀವೇನಪ್ಪಾ ಅಂದ್ರ ನಾನ್ ವೆಜ್ ಉಣ್ತಿದ್ರ ಅಂದ್ರೆ ಸ್ವಲ್ಪ ಚಿಕನ್, ಸ್ವಲ್ಪ ಏನದ ಕೋಳಿ ತತ್ತಿ, ಮತ್ತೇನಪ್ಪಾ ಅಂತಂದ್ರ ಯಾವುದೇ ಮಾಂಸಾಹಾರ ಉಣ್ಬೇಕು. ನೀವು ಗೌಡ್ರಿದ್ದಿರಲ್ಲ, ಕಾಯಿಪಲ್ಯ ಉಣ್ರಿ, ಹಾಲು, ತುಪ್ಪ, ಸಜ್ಜಕ, ಶೇಂಗಾದೊಳಗಿ, ಶೇಂಗಾ ಚಿಗಳಿ ಇವರೇ ಮಾಡ್ತಿರಲ್ಲ ಸಂಕ್ರಾಂತಿಗೆ. ಅದು ಸಂಕ್ರಾಂತಿಗೆ ಒಂದಿನ ಯಾಕೆ ಮಾಡ್ರಿ ಹಿಂದಿನ ಗೊತ್ತು, ನೀವ್ ಇಲ್ದ್ರ ಸಾಯತನ ಅನ್ನ ಕೆರಬೇಳಿ ನೀವು ಉಣ್ತೀರಿ. ಅದಕ್ಕೆ ಹುಣ್ಣಿ ಅಮಾಸೆ ಮಾಡ್ರಿ ಅವ್ರು, ಪೋಷಕಾಂಶ ಬರ್ಲಿ. ಇವತ್ತು ಗರ್ಭಿಣಿಯರಿಗೆ ಬೆಂಕಿ ಊಟ ಅಂತ ಕೊಡ್ತಾರ, ಗರ್ಭಿಣಿಯರಿಗೆ ಹಣ್ಣು ಕೊಡ್ತಾರ. ಅವೆಲ್ಲ ಏನು ಪೌಷ್ಟಿಕಾಂಶ ತಾಯಿ ಮತ್ತು ಮಗುವಿಗೆ ಸಿಗಲಿ ಹೇಳಿತಿಲ್ಲ. ಏನ್ ಹೇಳಿದ್ರಿ? ನೆನೆಕದ್ ಕೊಡ್ಬೇಕು. ಅದೇನು ಮೆಕ್ಕೆಜೋಳಕ್ಕೇನು ದನ ಹೋರಿ ಅಲ್ಲದು. ನೆನೆಕದ ಕಾಳು ಅಂದ್ರ ಮೂಕಡಿ, ಹೆಸರು ಕಾಳು, ಸರಿಯಾಗಿರ್ತಕ್ಕಂಥ ದ್ವಿದಳ ಧಾನ್ಯಗಳು, ಮೊಳಕೆ ಕಾಳುಗಳು, ಈ ಲಸಿಕೆಗಳು ಹಾಕ್ಬೇಕು. ಎದೆ ಹಾಲು ಕುಡಿಸ್ಬೇಕು. ಹುಟ್ಟದ ದಿನದಿಂದ 6 ತಿಂಗಳ ತನ. 6 ತಿಂಗಳು ಆದ್ಮೇಲೆ ಮೆತ್ತಗ ಅನ್ನ ಮಾಡಿ ಅದಕ್ಕೊಂದ್ ಸ್ವಲ್ಪ ಸಕ್ರಿ, 1-2 ತೊಗರಿ ಬೇಳೆ ಹಾಕಿ ಮೆತ್ತಗ್ ಮಾಡಿ ಉಣಿಸ್ಬೇಕು ಮಗುವಿಗೆ. ಜೊತೆಗೆ ಹಂಗೆ ಎದೆ ಹಾಲು 2 ವರ್ಷ ತನಕ ಕುಡಿಸ್ಬೇಕು. 2 ವರ್ಷ ಆಗಣ ಈ ಮೆತ್ತನನ್ನ ಎದೆ ಹಾಲು ಬಿಡಿಸ್ಬೇಕು. ಮುಂದ್ ಮನೆಗೆ ಏನ್ ನಾವು ಉಣ್ತೀವಿ ಅದೇ ಮಗುವಿಗೆ ಊಟ ಕೊಡ್ಬೇಕು. ಇತ್ತಾದ್ರ ತಾಯಿ ಮಗು ಗಟ್ಟಿಮುಟ್ಟ ಆಗ್ತಾವ. ಇಟ್ಟೆಲ್ಲ ಆಯ್ತು. ನಿಮ್ ಮಗ ಇಲ್ಲನ ಮನ್ಯಾಗ ನೀವೇ ಕರ್ರ್ ಮಾಡ್ತೀರ, ಹೊಸ ಮಾತು ನೀವೇ ಆಡತ್ರಿ. ನಾಸ್ತಾನ ಚಂದ ಮಾತಾಡಪ್ಪ. ನಿಮ್ಮ ಅಪ್ಪಂದು ಎಲ್ಲ ಹೇಳಿದ್ರು. ಈಗ ನಿನಗರೆ ಗಂಡ ಮಗು ಆಗ್ಯದ, ನಿಮ್ಮ ಅಣ್ಣಗೇನೋ ಮಕ್ಕಳು ಏನೋ 2 ಹೆಣ್ಣ 2 ಗಂಡ ಅವತ್ತ, ಮತ್ತೆ ನಿನಗೊಂದು ಗಂಡ ಮಗು ಆಗ್ಯದ. ಮತ್ತ ಮಕ್ಕಳ ಆಪರೇಷನ್ ಮಾಡ್ಕೊಂಡ್ಬಿಡು. ಮಕ್ಕಳ ಆಪರೇಷನ್ ಬೇಡ. ಏನ ಏಸ್ ಬೇಕ್ರಿ? 4 ಇಲ್ರಿ, ಇನ್ನೊಂದ್ 4-5 ಮಕ್ಕಳು. ಈಗ 4 ಇದ್ದಿರ್ಬೇಕಲ್ಲ ಮನ್ಯಾಗ. ನಿನಗೆ ಏಸ್ ಕಕ್ಕ ಮಕ್ಕಳು 12 ಅವ್ರಿ. ಇವನಿಗೆ ಏಸ್ ಮಾಡವ ಮಗನಿಗೆ ಮೊಮ್ಮಕ್ಕಳೇಸು. ಅವನಿಗೊಂದ್ 8, ನಿನಗ್ 12. ಅಲ್ಲಪ್ಪ, ಈ ಮಕ್ಕಳಿಗೆ ಅಂಗಿ ಚೊಣ್ಣಿ ತರದ್ರಾಗ ನಿಮ್ಮ ಅಂಗಿ ಚೊಣ್ಣಿ ಹರಿತಾವ. ಎಟ್ಟದ ಆಸ್ತಿ? 50 ಎಕರೆ. ನೀವು ಆಸ್ತಿ ನೋಡು ಇದು ಕದ್ದಿ ನೋಡು. ನೀನು ಸರಿಯಾಗಿ ಮೊದಲು ತಗೋ. ನಾವು ಜನನ ಪ್ರಮಾಣ ಸ್ಪೀಡ್ ಅದ, ಮರಣ ಪ್ರಮಾಣ ತಡ ಆಗ್ಯದ. ಯಾಕಂದ್ರ ದವಾಖಾನೆದವ್ರು ಎಲ್ಲ ಬಂದೋಬಸ್ತ್ ಮಾಡ್ಯಾರ. ಅದರ್ಲಿಂದ ಕೂಡ ಏನೋ ಸಮಸ್ಯೆ. ತುಂಬಾ ಆಯುಷ್ಯ ಹೆಚ್ಚಿರೋದು ನಾರ್ವೆ ದೇಶ. ನಮ್ದು ಸರಾಸರಿ 65 ಗಂಡಸು ಮಕ್ಕಳು, 62 ಹೆಣ್ಮಕ್ಳು, 65 ಗಂಡಸರು 62. ನಾರ್ವೆ ದೇಶದಾಗ 100 ವರ್ಷ ಆಯುಷ್ಯದ. ಯಾಕಂದ್ರ ಅಲ್ಲಿ ಜನನ ಪ್ರಮಾಣ ಮರಣ ಪ್ರಮಾಣ ಸ್ಥಿರ ಅದ. ಏನಂತ ಗೊತ್ತು, ಇವ್ರಿಗೆ ಸವಲತ್ತು ಸಿಗ್ತಾ ಇದ್ರೆ ಇವ್ರು ಒಳ್ಳೆ ರೀತಿಯಲ್ಲಿ ಜೀವನ ಮಾಡ್ತಾರ. ಹುಟ್ಟೋರ್ ಸಂಖ್ಯೆ ಜಾಸ್ತಿ ಆದ್ರೆ ಅವರಿಗೆ ಬಾಜು ಸೇರಿಸಿ ಇವ್ರು ಕಾಂಪಿಟೇಷನ್ ಮಾಡಿ ಅವರಿಗೆ ಜಬರ್ದಸ್ತಿಲೆ ಕಳಿಸ್ದಂಗ ಆತು. ಅದಕ್ಕೆ ಅಭಿವೃದ್ಧಿ ಹೊಂದಿದ ದೇಶದ ಲಕ್ಷಣ ಏನಂದ್ರೆ ಜನಸಂಖ್ಯಾ ದರ ಸ್ಥಿರವಾಗಿರ್ಬೇಕು. ಯಾಕಂದ್ರೆ ಜನಸಂಖ್ಯಾ ದರ ಸ್ಥಿರವಾಗಿದ್ದಾಗ ಅಲ್ಲಿ ಅಭಿವೃದ್ಧಿ ಇರ್ತದೆ. ಹುಟ್ಟು ಮತ್ತು ಸಾವು ತುಂಬಾ ನಿಧಾನಕ್ಕೆ ಇರಬೇಕು. ಅದು ಸ್ಪೀಡ, ಇದು ಸ್ಪೀಡ್ ಆಗ್ಬಾರ್ದು, 2 ಸ್ಪೀಡ್ ಆಗ್ಬಾರ್ದು. ಯಾಕಂದ್ರೆ ಈಗ ನಾವು ನೋಡಿದ್ರೆ ಟರ್ಕಿ ಅಂತ ದೇಶ ಜನನೂ ಸ್ಪೀಡ, ಮರಣನೂ ಸ್ಪೀಡ. ಅಲ್ಲಿ 40 ವರ್ಷ ಆಯಸ್ಸದವ್ರದ್ದು, ಹುಟ್ಟೋದು ಸ್ಪೀಡ, ತಿರ್ಕೊಳ್ಳೋದು ಸ್ಪೀಡ. ಯಾಕಂದ್ರೆ ಇದರಿಂದ ದೇಶದ ಅಭಿವೃದ್ಧಿ ಕೂಡ ಏನಪ್ಪಾ ಅಂದ್ರೆ ಸಂಬಂಧ ಇರ್ತದ.
ಓ ಕಕ್ಕ, ಅಮೆರಿಕದಾಗ 30-40 ಕೋಟಿ ಜನ ಹರ, ಇಡೀ ಜಗತ್ತಿಗೆ ಇವತ್ತು ಆಳ್ತಾ ಇದ್ದಾರೆ. ನಾವು 140 ಕೋಟಿ ಇದ್ದೇವೆ, ಅವ್ರ ಬಳಿ ಹೋಗಿ ಸಾಲ ತರ್ತೀವಿ. ಅದಕ್ಕೆ ಜಾಣರಾದರು ಇವತ್ತು ಶಕ್ತಿಗಿಂತ ಯುಕ್ತಿ ಮೇಲು. ಯುಕ್ತಿ ಎಲ್ಲಾ ರೀತಿ ಬರ್ಬೇಕಂದ್ರೆ ಜನಸಂಖ್ಯೆ ನಮ್ದು ಮಿತಿಯಲ್ಲಿರ್ಬೇಕು. ತಿಳಿತಿಲ್ಲ? ಏನ್ ಗೊತ್ತಾಯ್ತು? ಹಾಡಿಬೇಡ ಅಂದಿಲ್ಲ ನನಗ. ಹೆಂಡಿರ್ಲಿ ಗಂಡಿರ್ಲಿ ಮಕ್ಕಳು ಎರಡೇ ಇರ್ಲಿ, ಅದರಲ್ಲಿ ಭೇದ ಭಾವ ಮಾಡಬಾರ್ದು. ಮತ್ತೀಗ ಒಂದು ಮಗು ನಿನಗಾಗ್ಯದ, ಅದಕ್ಕ ಕವಿ ಏನ್ ಹೇಳ್ತಾನ? ಸರ್ಕಾರದ ಹೇಳಿದ ಮಾತು ಕೇಳಬೇಕವ್ವ, 1-2 ಮಕ್ಕಳು ಸಾಕು ನೋಡವ್ವ. ಸರ್ಕಾರದ ಹೇಳಿದ ಮಾತು ಕೇಳಬೇಕವ್ವ, 1-2 ಮಕ್ಕಳು ಸಾಕು ನೋಡವ್ವ. ಚಿಕ್ಕ ಸಂಸಾರ ಚೊಕ್ಕ ಸಂಸಾರ ನೋಡವ್ವ, ಒಳ್ಳೆ ಲೆಕ್ಕ ಹಾಕಿ ಸಂಸಾರ ಮಾಡಬೇಕವ್ವ. ನಾ ಹೆಂಗ ಮಾಡಲೆವ್ವ ಸಂಸಾರ, ಬಾಳ ಮಕ್ಕಳಿಂದ ನನಗ ಬ್ಯಾಸರ. ನಾ ಹೆಂಗ ಮಾಡಲೆವ್ವ ಸಂಸಾರ, ಬಾಳ ಮಕ್ಕಳಿಂದ ನನಗ ಬ್ಯಾಸರ. ತಿಳಿತು? ಈಗ 2 ಮಕ್ಕಳು ಒಪ್ಪಿಗೆ ಆಯ್ತು, ಈಗ ಒಂದರೆ ತಯಾರಾಗ್ಯದ. ಇನ್ನೊಂದು ಮಗು ಯಾವಾಗ ಬೇಕ್ರಿ ಕಕ್ಕ? ಈ ಕಡೆ ಬಾ. ಮುಂದಿನ ವರ್ಷ ಬೆಳಗನ್ ರಾಮಾಯಣ ಕೇಳಿ ರಾಮಗ್ ಸೀತಾ ಏನಾಗ್ಬೇಕು ಅಂದಿರುತ್ತ. ಹಂಗಲ್ಲದು, ಒಂದು ಹುಟ್ಟಿದ ಮಗುವಿಗೆ 6 ತಿಂಗಳು ಎದೆ ಹಾಲು ಕುಡಿಸ್ಬೇಕು, ಹೊರಗಿಂದೇನೋ ಹಾಕ್ಬಾರ್ದು. ಮೆತ್ತನ ಅನ್ನದ ಜೊತೆ 2 ವರ್ಷದ ತನಕ ಮತ್ತೆ ಎದೆ ಹಾಲು ಕುಡಿಸ್ಬೇಕಂತ ಈಗ ಹೇಳಿನಿ. ಅಂದ್ರೆ 2 ವರ್ಷ ಹುಟ್ಟಿದ ಮಗುವಿಗೆ ಎದೆ ಹಾಲು ಕುಡಿಸ್ಬೇಕು, ಮತ್ತ 1 ವರ್ಷಕ್ಕೆ ಇನ್ನೊಂದು ಮಗು ಆದ್ರ ಅದಕ್ಕೂ ಎದೆ ಹಾಲು ಕುಡಿಸ್ಬೇಕು. ಗರ್ಭಿಣಿ ಬಾಣಂತಿಯರು ಶಕ್ತಿ ರಕ್ತವನ್ನ ಡೆಲಿವರಿ ಟೈಮಲ್ಲಿ ಕಳ್ಕೊಂಡಿರ್ತಾರ, ಅವ್ರಿಗೆ ಮೊದಲೇ ಅಪೌಷ್ಟಿಕತೆ, ಅನಿಮಿಯಾ ಇರ್ತಾವ, ರಕ್ತಹೀನತೆ. ಅದಕ್ಕೆ ಹಂತದ್ರಾಗ ನೀವು ಇನ್ನೊಂದು ಮಗು ಗಿಫ್ಟ್ ಕೊಟ್ರ ಅದು ತಾಯಿ ಮಗು ಗಟ್ಟ ಮುಟ್ಟ ಆಗೋದ್ ಬಿಟ್ಟು 2 ಜೊಯ್ ಜೊಟ್ಟತಾವ. ಅದು ಹಿಂಗ 2 ಕೈಕಾಲು ಹಟ್ಟಿದ ಮಾತಾವ್. ಅದಕ್ಕೇನ್ ಮಾಡ್ಬೇಕು? 1 ವರ್ಷ ಈ ವರ್ಷ ಮಗು ಆದ್ರೆ ಮುಂದಿನ ಮಗುವಿಗೆ 5 ವರ್ಷ ದೂರ ಇರ್ಬೇಕು ಅಂತ ಇರ್ಬೇಕು. ಏನ್ರಿ? ಗಂಡ ಹೆಂಡತಿಗೆ 5 ವರ್ಷ ದೂರ ಪೂರ ಅಲ್ಲಿಗೆ ತವ್ರ ಮನೆಗೊಬ್ರು ಗಂಡ ಮನೆಗೊಬ್ರು ಇಲ್ಲ ನೋಡ್ರಿ. ಮಕ್ಕಳನ್ನ 5 ವರ್ಷ ಮುಂದಕ್ಕೆ ಹಾಕ್ರಿ ಅಂತ ಹೇಳ್ದೆ ನಾ. ಗಂಡ ಹೆಂಡತಿಗೆ ಮುಂದಕ್ಕೆ ಹೋಗ್ರಿ ಅಂತ ಹೇಳಿಲ್ಲ. ಕಲಬುರಗಿ ಗಂಡ ಯಾದಗಿರಿಗೆ ಹೆಂಡತಿ ಇಲ್ಲ, ಮಕ್ಕಳ ಮುಂದಕ್ಕೆ ಹಾಕ್ರಿ. ನೀವು ಸರಿಯಾಗಿ ಇರ್ರಿ, ನಿಮ್ಮ ದಾಂಪತ್ಯ ಜೀವನ ಮಾಡ್ರಿ. ಅಂದ್ರೆ ತಾತ್ಕಾಲಿಕ ಗರ್ಭ ನಿರೋಧಕ ಸಾಧನಗಳು ನಮ್ ದವಾಖಾನೆಗೆ ಸಿಗ್ತಾವ. ನೋಫಲ್ ವ್ಯಾಕೆಸ್ಟಮಿ, ನಿರೋಧ ಕಾಂಡಮ್ಸ್, ಛಾಯಾ ಗುಳಿಗೆ, ಅಂತರ ಇಂಜೆಕ್ಷನ್. ನೀವು ನಿಮ್ಮ ಆಶಾಕೋರಿಗೆ ದವಾಖಾನೆಗೆ ಬಂದ್ ಬಿಟ್ಟ್ಯಾರಿ, ನಿಮ್ಗೆಲ್ಲಾ ವ್ಯವಸ್ಥೆ ಮಾಡಿ ಕೊಡ್ತಾರ. 5 ವರ್ಷ ಮಕ್ಕಳು ಮುಂದಕ್ಕೆ ಹಾಕ್ರಿ. ತಾಯಿ ಮಗು ಗಟ್ಟಮುಟ್ಟ ಆದ್ಮೇಲೆ ಇನ್ನೊಂದು ಮಗು ತೊಗೊಂಡು ಪರ್ಮನೆಂಟ್ ಆಪರೇಷನ್ ಮಾಡ್ಕೊಂಡ್ಬಿಡ್ರಿ. ಅವಾಗ 1100 ರೂಪಾಯಿ ನಿಮ್ಗ ಸರ್ಕಾರ ಕಡೆಯಿಂದ ಬಹುಮಾನ ಕೂಡ ಕೊಡ್ತಾರ. ಮಕ್ಕಳ ಆಪರೇಷನ್ ಮಾಡ್ಕೊಂಡ್ರೆ 1100 ರೂಪಾಯಿ ಬರ್ತಾವ. ಆಮೇಲೆ ಪರ್ಮನೆಂಟ್ ಆಪರೇಷನ್ ಮಾಡ್ಕೊಂಡು ಎದ್ದು ಬಿಡ್ರಿ. ತಿಳಿತು? ಮಾಡ್ತೀರಿ? ತಿಳಿದ ಏನ್ ತಿಳಿದಂಗಾಯ್ತು? ತಾಯಿ ಮಗು ಗಟ್ಮುಟ್ಟ ಆಗ್ತಾವ. ಏನು ಮಕ್ಕಳ ಎಡೆ ಸಾಕ್ ಕಟ್ ಮಾಡಿದ್ರೆ ಎಲ್ಲ ಶುದ್ಧ ಆಗ್ತದ. ಇಲ್ಲಪ್ಪ ಅಂದ್ರ ಏನಾಗ್ತದ? ಎಲ್ಲ ಒಟ್ಟು ಅವು ಜೊಟ್ ಆಗ್ತದ, ಇದು ಶರೀರ ಕುಡ್ದು ಇದು ಕೊಂಡಿರ್ತವ. ಅದಕ್ಕೆ ತಾಯಿ ಮಗು ಗಟ್ಮುಟ್ಟ, ಮಕ್ಕಳ ಎಡೆ ಸಾಕ್ ಕಟ್ಟ. ಯಾಕ? ತಾಯಿ ಮರಣ ಇಲ್ಲ, ಶಿಶು ಮರಣ ಇಲ್ಲ, ಅವ್ರ ಜೀವನದಲ್ಲಿ ಯಾವ ತೊಂದರೆ ಬರೋದಿಲ್ಲ. ಮಾಡ್ತೀರಿ? ಇಟ್ಟು ಮಾಡ್ತೀರಿ? ಹೊಡ್ರಿ ಚಳಿ ಚಪ್ಪಾಳೆ ಹೊಡ್ರಿ. ಬೀಳ್ತಾ ಇತ್ತು, ರಾತ್ರಿ ಹೊತ್ತು ಜ್ವರ ಬರ್ತಾ ಇತ್ತು, ಹಸುವೆ ಆಗ್ತಾ ಇರ್ಲಿಲ್ಲ, ತೂಕ ಕಡಿಮೆ ಆಗಿ ಮನುಷ್ಯ ಕಟ್ಟಿಗೆ ಒಣಗ್ತಾ ಇತ್ತು. ಇಂಥ ಒಂದು 5 ಲಕ್ಷಣ ಇದ್ರೆ ಇದು ಇರಬಹುದು. ನೀವು ಸಮೀಪದ ಆರೋಗ್ಯ ಕೇಂದ್ರಕ್ಕೆ ಹೋಗಿ ಕಫ ಪರೀಕ್ಷೆ ಮಾಡಿಸ್ಕೊಂಡ್ರಿ ಅಂದ್ರೆ ಸೀದಾ ಕ್ಲಿಯರ್ ಕಟ್ ಆದ ಗೊತ್ತಾಗ್ತದ. ಪಾಸಿಟಿವ್ ಇದ್ರ ಗೋಲಿ ಕೊಡ್ತಾರ, ಸರಿಯಾಗಿ ನುಂಗಬೇಕು, ಹೋಗ್ತಾವ. ಮತ್ತ ಇಲ್ಲಂದ್ರೆ ಇಲ್ಲ ಅಂತ ಹೇಳ್ತಾರ. ಮತ್ತ ವರ್ಷಕ್ಕೆ 2 ಸರಿ ಕ್ಯಾಂಪ್ ಏನಪ್ಪಾ ಅಂದ್ರೆ ಸರ್ಕಾರ ಮಾಡ್ತಾ ಇರೋದ್ರಿಂದ ದೇಶಪ್ನಾಗ ಮನೆ ಮನೆಗೆ ಆರೋಗ್ಯ ಕಾರ್ಯಕರ್ತರು ಬಂದಾಗ ನಿಮ್ಗೆ ಈ ಲಕ್ಷಣಗಳು ಕಂಡು ಬಂದ್ರು ಅವ್ರಿಗೆ ಹೇಳಬೇಕು. ಒಂದ್ ವೇಳೆ ನೀವು ಹೇಳಿದ್ರಿ ಅಂದ್ರ ಅಲ್ಲಿ ಗೊತ್ತಾಗ್ತದ. ಮತ್ತ ನೀವು ಹಂಗೆ ಗಪ್ ಕೂತ್ರಿ ಅಂದ್ರೆ ನಿಮ್ಲಿಂದ ಮತ್ತೊಬ್ಬರಿಗೆ ಹೆಂಗೆ ಊರ್ ತುಂಬಾ ಆತಿರ್ತಾವ. ಅದಕ್ಕ ಗೋಲಿಗಳು ತಗೋ, ಆರಾಮ ಆಗ್ತದ. ಮಾಡ್ತೀರಿ? ಮಾಡಿದ್ರೆ ನಿಮಗೆ ಬಿಡಲ್ಲ ಇಡ್ಸಲ್ರಿ. ಇನ್ನೊಂದೇನೋ ಸಮಸ್ಯೆ ಆಗಿರ್ತದ, ಇನ್ನೊಬ್ರಿಗೆ ಒಂದು ಸಾಲ ಆಗಿರ್ತದ, ಇಬ್ರು ಗಂಡ ಹೆಂಡತಿ ಜಗಳ ಆಡಿರ್ತಾರ. ಅವ್ರೇನ್ ಮಾಡ್ತಾರ? ಯಾವುದೋ ಒಂದು ವಿಷಯನೋ ಮತ್ತೊಂದು ಇನ್ನೊಂದು ಮಾಡಿ ಆತ್ಮಹತ್ಯೆ ಕೆಲಸ ಕೈ ಹಾಕ್ತಾರ. ಅವ್ರಿಗೆ ಏನು ರೋಗ ಇಲ್ಲ. ಇದು ಮಾನಸಿಕವಾಗಿ ಮನುಷ್ಯ ಕುಗ್ಗಿದಾಗ, ಖಿನ್ನತೆಗೆ ಹೋದಾಗ ಆತ್ಮಹತ್ಯೆ ಕೈ ಹಾಕ್ತಾನ. ಹಲವಾರು ರೀತಿಯ ಮಾನಸಿಕ ರೋಗಗಳು ಕೂಡ ಇವ. ಅದಕ್ಕೆ ಇವತ್ತು ವೈದ್ಯ ವಿಜ್ಞಾನ ಏನ್ ಹೇಳ್ತಾ ಇದೆ? ಯಾವುದೇ ರೀತಿಯ ಆತ್ಮಹತ್ಯೆ ಕೈ ಹಾಕಂಗಿಲ್ಲ, ಖಿನ್ನತೆಗೆ ಒಳಗಾಗಂಗಿಲ್ಲ, ಅತಿಯಾದ ಆಲೋಚನೆ ಮಾಡಂಗಿಲ್ಲ, ಮಂದಿಗೆ ಮತ್ತೊಬ್ಬರಿಗೆ ಕಾಣ್ಲಾರ್ದು ಕೇಳಲಾರ್ದ ಸನ್ನಿವೇಶಗಳು ನಮ್ಗೆ ಕೇಳಿಸ್ಕೊಳ್ಳಂಗಿಲ್ಲ. ಇಂಥವೇನಾರು ಲಕ್ಷಣ ಕಂಡ್ರೆ ದವಾಖಾನೆಗೆ ಹೋಗಿ ತೋರಿಸ್ಕೊಂಡು
ಗೋಲಿ ತಗೊಂಡು ಆರಾಮ್ ಮಾಡ್ಕೋಬೇಕು ಏನ್ರಿ. ಅದಕ್ಕೆ ನಮ್ಮ ದಾಸಶ್ರೇಷ್ಠರಾದ ಪುರಂದರದಾಸರು ಏನ್ ಹೇಳ್ಯಾರ್ರಿ, ಆತ್ಮಹತ್ಯೆ ಇವತ್ತು ನಾವು ಪೇಪರ್ನಲ್ಲಿ ಓದ್ತಾ ಇದ್ದೀವಿ. ಅದು ಆಯ್ತು ಆತ್ಮಹತ್ಯೆ, ಫೇಲ್ ಆದ್ರಿ ಆತ್ಮಹತ್ಯೆ, ತೊಗರಿ ಎಣ್ಣೆ ಕುಡಿದ್ರು ಹಾಂಗ್ ಮಾಡಿದ್ರು, ಇದು ಹಾಂಗಾಯ್ತು ಸಾಲ ಬಾಧೆಯಿಂದ ಆತ್ಮಹತ್ಯೆ, ಜೀವನದಲ್ಲಿ ಜಿಗುಸ್ಬೆ ಆತ್ಮಹತ್ಯೆ, ಇದು ಒಳ್ಳೇದಲ್ಲ. ಅದಕ್ಕ ದಾಸಶ್ರೇಷ್ಠರು ಪುರಂದರದಾಸರು ಹೇಳ್ಯಾರ ಏನಂದಾರ, ಈಸಬೇಕು ಇದ್ದು ಜಯಿಸಬೇಕು, ಈಸಬೇಕು ಇದ್ದು ಜಯಿಸಬೇಕು, ಜೀವನದ ತುಳಿಯಲ್ಲಿ ಮೀಯಬೇಕು, ಜೀವನದ ತುಳಿಯಲ್ಲಿ ಮೀಯಬೇಕು, ಈಸಬೇಕು ಇದ್ದು ಜಯಿಸಬೇಕು, ಜೀವನದ ತುಳಿಯಲ್ಲಿ ಈಸಬೇಕು, ಜೀವನದ ತುಳಿಯಲ್ಲಿ ಈಸಬೇಕು. ಅಂದ್ರೆ ಮಾನಸಿಕ ರೋಗಗಳು ಕೂಡ ಇರ್ತಾವ. ನಾವು ಒಬ್ಬರು ಮಕ್ಕಳನ್ನು ಹೇರುತ್ತಾರೆ, ಮಾಡಾಕ್ತೀಯ ಮಕ್ಕಳನ್ನು ಹೇರುತ್ತಾರೋ. ಗರ್ಭಿಣಿಯರು, ಬಾಣಂತಿಯರು ಆರೋಗ್ಯದ ಬಗ್ಗೆ ಯಾವ ರೀತಿಯನ್ನು ಮಕ್ಕಳು ತಮ್ಮ ನಾಟಕದ ಮೂಲಕ ಎಲ್ಲ ಜನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಾವು ಮಾಡಬೇಕು. ಪ್ರತಿಯೊಬ್ಬರಿಗೂ ಇದು ನಗರದಲ್ಲಿ ಮಾತ್ರ ಅಲ್ಲ, ಪ್ರತಿಯೊಂದು ಹಳ್ಳಿಗಳಿಗೂ ಮಾಡುವಂತ ಕೆಲಸ ಇವರು ಹಮ್ಮಿಕೊಂಡಿದ್ದಾರೆ. ಸರ್ಕಾರದಿಂದ ಆದಾಯ ಇವರೆಲ್ಲರೂ ಬಂದು ಈ ಕಾರ್ಯಕ್ರಮ ಮಾಡಿಕೊಳ್ಳುತ್ತಾರೆ. ಅದು ಸ್ವಲ್ಪ ಮಾಹಿತಿಯನ್ನು ನೀವು ತಿಳ್ಕೊಬೇಕಂತ ತಮ್ಮೆಲ್ಲರೂ ಕೇಳ್ಬೋದು. ಧನ್ಯವಾದಗಳು.